season totally was organized by North Indians. ಅಂದರೆ ಅಲ್ಲಿದು ಬಿಗ್ ಬಾಸ್, ಹಿಂದಿ ಬಿಗ್ ಬಾಸ್ ಟೆಕ್ನಿಷಿಯನ್ಸ್ ವರ್ ಹ್ಯಾಂಡ್ಲಿಂಗ್ ಅಸ್. ನಾವು ಯಾರು ಅಂತ ಅವ್ರಿಗೆ ಸಹ ಗೊತ್ತಿರಲಿಲ್ಲ. ನಮ್ಮನ್ನೆಲ್ಲ ಅವ್ರು ಕರೀತಾ ಇದ್ದೆ ಮದ್ರಾಸೀಸ್ ಅಂತ. ಕರ್ಕೊಂಡೋಗೋವರೆಗೂ ರಾಜ ಮರ್ಯಾದೆಯಿಂದನೇ ಕರ್ಕೊಂಡೋದ್ರು. ಒಳ್ಳೆ ಹಾಕಿದ ಮೇಲೆ ವಿ ವರ್ ಲೈಕ್ ಕುರಿಗಳ ಥರ ಇದ್ವಿ ಅಲ್ಲಿ ಫಸ್ಟ್ ಫ್ಯೂ ಡೇಸ್. ಯಾವಾಗ ಕ್ಯಾಮ್ರಾ ಎಲ್ಲ ಕಿತ್ತು ಬಿಸಾಕ್ತೀವಿ ಅಂತ ನಾನು ಸುಜನ್ ಎಲ್ಲ ರೆಬಲ್ ಆದ್ವಿ. ದೆನ್ ನಮ್ಗೆ ಏನು ಬೇಕು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಬೇರೆ ನಿಮ್ಮದು ಅಲ್ಲಿ ಲೋನಾವಾಲಾದಲ್ಲಿ ನಡೀತು. ಲೋನಾವಾಲಾದಲ್ಲಿ ನಮಗೆ ಏನು ಆಪ್ಷನ್ ಇರಲಿಲ್ಲ. ಏನೇ ಕೇಳೋದ ಅಲ್ಲೇ ಕೇಳ್ಕೊಬೇಕಾಗಿತ್ತು. ಬಿಗ್ ಬಾಸ್ ಕೊಡಿ, ಬಿಗ್ ಬಾಸ್ ಕೊಡಿ ಅಂತಲೇ ಕೇಳ್ಕೊಬೇಕಾಗಿತ್ತು. ಬಟ್ ಒಂದು ಏನು ಅರ್ಥ ಆಯಿತು ಅಂದರೆ, ನಾವು ಇಲ್ಲಿ ಈ ಪ್ರಪಂಚದಲ್ಲಿ ಒಂದು ಟೀ ತೊಗೊತೀವಿ, ಒಂದು ಕಾಫಿ ತೊಗೊತೀವಿ, ಒಂದು ಇಡ್ಲಿ ತೊಗೊತೀವಿ, ಹೋಟ್ಲಿಗೆ ಹೋಗ್ತೀವಿ, ಎಷ್ಟು ವೇಸ್ಟ್ ಮಾಡ್ತೀವಿ. ಅಲ್ಲಿ ಊಟಕ್ಕೆ ಹಿಂಸೆ, ನೀರಿಗೆ, ಬಾತ್ರೂಮ್ಗೆ ಹೋಗೋಕ್ಕೆ ನೀರಿಲ್ಲ, ಸ್ವಿಮ್ಮಿಂಗ್ ಪೂಲಿಂದ ನೀರು ತೊಗೊಂಡೋಗ್ತೀವಿ. ಒಂದೊಂದು ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ ಅಲ್ಲಿ. ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತಾಗೋಯ್ತು. ಫ್ರೆಂಡ್ಸ್ ಅಂದರೆ ಏನು, ಫ್ರೆಂಡ್ಸ್ ಆಗಿರೋರು ಅಲ್ಲಿ ಹೊರಡೋದ್ಮೇಲೆ ಹೆಂಗೆ ದುಶ್ಮನ್ ಆಗ್ತಾರೆ ಅನ್ನೋದು ಗೊತ್ತಾಯಿತು. ಅದಾದ ಮೇಲೆ ಇದು ಏನು ಅನ್ನದ ಬೆಲೆ, ಊಟದ ಬೆಲೆ, ಒಂದು ತರಕಾರಿ ಬೆಲೆ, ಕೊಳ್ತಿರೋ ತರಕಾರಿನೆಲ್ಲ ತೆಗೆದು ಬಿಸಾಕ್ತೀವಿ. ಹಸುಗೂ ಹಾಕಲ್ಲ ನಾವುಗಳು. ಕರೆಕ್ಟ್. ಅಂದರೆ ಕೊಳ್ತಿರೋದು ಹಾಕಬೇಕು ಅಂತ ಏನು ನಾನು ಹೇಳ್ತಾ ಇಲ್ಲ. ಅಂದರೆ ಜನರಲಿ ಹಂಗೆ ಬಿಸಾಕ್ತೀವಿ ನಾವು. ವಿ ವೇಸ್ಟ್. ಒಳ್ಳೆ ಹೋಟ್ಲ್ಗೆ ಹೋಗ್ತೀವಿ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಆರ್ಡ್ರ್ ಮಾಡ್ತೀವಿ, ಅರ್ಧಂಬರ್ಧ ಅಲ್ಲೇ ಬಿಟ್ಬಿಡ್ತೀವಿ. ಒಂದು ಪೀಸ್ ಮಟನ್ ಚಿಕನ್ ಸಿಕ್ಬಿಟ್ರೆ ದೊಡ್ಡ ವಿಷಯ ಸರ್ ನಮಗೆ. ನನಗೆ ರಿಲೇಷನ್ಶಿಪ್ಪು, ತಂದೆ ತಾಯಿ, ಅಕ್ಕ ತಮ್ಮ, ಹೆಂಡತಿ, ಮಕ್ಕಳು ಎಲ್ಲರೂ ಬಂದು ನನಗೆ ಮಾಡಿದೆಯಲ್ಲ ಅನ್ಬೋಸು, ಮಾಡಿದೆಯಲ್ಲ ನೀನು ಅನ್ಬೋಸು ಅನ್ನೋ ಲೆವೆಲ್ ಫೀಲ್ ಆಗ್ಬಿಡ್ತು. ಇವರು ನಿಮಗೆ ಟೈಮ್ ಗೊತ್ತಿಲ್ಲ, ನಿಮಗೆ ಅವ್ರು ಎಬ್ಬಿಸ್ದಾಗ ಎದೊಳ್ಬೇಕು, ಮಲ್ಕೋ ಅಂದಾಗ ಮಲ್ಕೋಬೇಕು. ಸೊ ವಿ ವರ್ ಟೋಟಲಿ ಸ್ಟ್ರಿಕ್ಟ್ಲಿ ಬೌಂಡ್. ನಮಗೆ ವಿ ಹ್ಯಾಡ್ ನೋ ಲಿಬರ್ಟಿ. ಅವ್ರು ಊಟ ಮಾಡೋಕ್ಕೆ ಏನು ಕೊಡ್ತಾರೆ ರೇಷನ್ನು, ನಾವು ಗೆದ್ದು ಆ ಈ ಟಾಸ್ಕಲ್ಲಿ ಅದಲ್ಲಿ ಬರೋದ್ರಲ್ಲಿ ಪಾಯಿಂಟ್ಸಲ್ಲಿ ಅಷ್ಟು ಬೇಗದಲ್ಲಿ ಅಷ್ಟು ನಿಮಿಷದಲ್ಲಿ ಅದೆಲ್ಲ ನಾವು ತಗೋಬೇಕಾಗಿತ್ತು. ಮೊಟ್ಟೆ ಆಗಲಿ, ಹಾಲಾಗಲಿ, ಇದೆಲ್ಲ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಸೋ ವಿಯರ್ಡ್. ಆಚೆ ಬಂದಮೇಲೆ ಒಂದೊಂದಕ್ಕೂ ವ್ಯಾಲ್ಯೂ ಗೊತ್ತಾಯಿತು. ನೇಲ್ ಕಟ್ರ್ ಇರ್ತಾರಲ್ಲ ಸರ್, ನೇಲ್ ಕಟ್ ಮಾಡೋಕ್ಕೆ, ಟ್ರಿಮ್ಮರ್ ಇರ್ತಾರಲ್ಲ ಟ್ರಿಮ್ ಮಾಡೋಕ್ಕೆ, ಒಂದು ಸಿಸರ್ ಸಹ ಇರ್ತಾ ಇರಲಿಲ್ಲ. ಯಾಕಂದರೆ ಏನೋ ಹೆಚ್ಚು ಕಮ್ಮಿ ಚುಚ್ಚು ಗಿಚ್ಬಿಡ್ತಾರೆ, ಆ ಥರ ಇತ್ತು. ಯಾವಾಗ ಇಲ್ಲಿ ಶಿಫ್ಟ್ ಆಗೋಯ್ತು, ಚೇಂಜ್ ಆಗಿದೆ ಸ್ವಲ್ಪ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾನು ಆಚೆ ಬಂದ ಮೇಲೆ ಇವತ್ತವರೆಗೂ ನಾನು ಬಿಗ್ ಬಾಸ್ ನೋಡೇ ಇಲ್ಲ. ಯಾಕಂದರೆ ಐ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಐ ಲರ್ನ್ಡ್. ಕೆಲವನ್ನ ನೋಡಿ ಕಲಿತಾರೆ, ಕೆಲವನ್ನ ಅನುಭವಿಸಿ ಕಲಿತಾರೆ, ಕೆಲವರು ಆ ಪ್ರೋಸೆಸ್ ಥ್ರೂ ಹೋಗಿ ಕಲಿತಾರೆ. ಸೊ ಆ ಮೂರೂ ಆಗೋಯ್ತು ನನಗೆ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಮ್ಮ ಎಂಟೈರ್ ಟೀಮ್ ವಿ ಹ್ಯಾಡ್ ಅ ವಂಡರ್ಫುಲ್ ಟೀಮ್. 23-24 ವರ್ಷ ಸಿನಿಮಾ ಜರ್ನಿ ಮಾಡಿದ್ದೀರಲ್ಲ, ಎಲ್ಲ ಥರದ್ದು ನೀವು ಹೇಳ್ದಂಗೆ ತುಂಬ ವೆರೈಟೀಸ್ಗಳನ್ನ. ಯಾವುದು ತುಂಬ ನಿಮಗೆ ತುಂಬ ಟಫ್ ಅನಿಸಿದೆ ಸಿಚುವೇಶನ್ಸ್ಗಳು ಸಿನಿಮಾದಲ್ಲಿ ಸ್ಪೆಷಲಿ? ಏನಾಗುತ್ತೆ ಅಂದರೆ, ಈಗ ನೀವು ಬಂದು ನಂಗೆ ಕತೆ ಹೇಳ್ತಿರಲ್ಲ, ಕತೆ ಹೇಳ್ಬೇಕಾದ್ರೆ ನಾನು ವಿಜುವಲಲ್ಲಿ ಹೊಟ್ಟೋಗಿರ್ತೀನಿ. ಅಂದರೆ ವಿಜುವಲ್ ಮಾಡ್ಕೊಂಡು ಹೋಗಿರ್ತೀನಿ ನಾನು. ಓಕೆ ಸರ್, ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಇದು ಅಂತ ಹೇಳಿರ್ತಾರೆ. ಅದೇನಿದು ನಿಮ್ಮ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ಕೊಂಡು ಹೋಗ್ತಿರೋ ಕತೆನ. ಸೊ ಅಲ್ಲಿ ವಿಜುವಲ್ ಮಾಡ್ಕೊಂಡೇ ಹೋಗ್ಬಿಟ್ಟಿರ್ತೀನಿ. ಸೊ ನಾನು ಆಲ್ರೆಡಿ ಪ್ರಿಪೇರ್ಡ್. ಸೆಟ್ಟಿಗೆ ಹೋಗ್ತೀನಿ, ಯಾವ ಸೀನು ಯಾವಾಗ, ಹಿಂದೆ ಏನಾಗಿತ್ತು, ಮುಂದೆ ಏನಾಗಿರುತ್ತೆ ನನಗೆ ಗೊತ್ತು. ಮೊದಲೇ ಕತೆ ಹೇಳಿರ್ತೀರ ನೀವು ನನಗೆ. ನಂಗೆ ಗೊತ್ತು. ನೀವು ಆಲ್ರೆಡಿ ಈಗ ಮ್ಯಾನ್ಯಲ್ ಸ್ಕ್ರಿಪ್ಟ್ ಕೊಟ್ಬಿಟ್ಟಿರ್ತೀರ. ಏನೇ ತಗೊಂಡ್ರು ನಿಮ್ಗೊಂದು ಮ್ಯಾನ್ಯಲ್ ಸ್ಕ್ರಿಪ್ಟ್ ಇರುತ್ತೆ. ಹಂಗೆ ನಮಗೊಂದು ಸ್ಕ್ರಿಪ್ಟ್ ಇರುತ್ತೆ, ಹೇಳ್ಬಿಟ್ಟಿರ್ತೀರ ನೀವು ಹಿಂಗಾಯ್ತು, ಹಿಂಗಾಗುತ್ತೆ, ಇದ್ರ ಪ್ರೀವಿಯಸ್ ಏನಾಗಿದೆ ಅಂತ ನನಗೆ ಗೊತ್ತಿರುತ್ತೆ. ಅದನ್ನು ಕೇಳ್ತೀನಿ, ಇದು ಆಗೋಗಿದೆ ಅಲ್ವಾ ಅದು, ಅಂದರೆ ಮರ್ಡ್ರ್ ಆಗಿದೆಯಾ, ಹುಡುಗಿದು ಮರ್ಡ್ರ್ ಆಗಿದೆಯಾ, ಆ ಹುಡುಗಿ ಮರ್ಡ್ರ್ ಆಗ್ಬೇಕಾದ್ರೆ ಎಲ್ಲೆಲ್ಲಿ ಮಾರ್ಕ್ ಆಗಿತ್ತು, ಅದೆಲ್ಲ ನಿಮಗೆ ಅದಾಗಿರಲ್ಲ ಸೀನ್. ಗೊತ್ತಾಯ್ತು. ಸೊ ಆವಾಗ ಅಸಿಸ್ಟೆಂಟ್ಸ್ ಅಸೋಸಿಯೇಟ್ಸ್ ಹತ್ರ ಕೂತ್ಕೊಂಡು ಹೇಳ್ತೀನಿ ನಾನು, ಎಲ್ಲೆಲ್ಲಿ ಅದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಸೀನ್ ಆದಮೇಲೆ ಆ ಸೀನ್ ಮಾಡ್ಬೇಕಾದ್ರೆ ಅಲ್ಲಿಗೆ ಆ ಪಾಯಿಂಟ್ಗಳು ಬರೋ ಥರ ಮಾಡ್ಕೊಳ್ಳಿ. ಈ ಥರಗಳು ಆಗ್ತವೆ ಹೊರತು ದರ್ ಇಸ್ ನಥಿಂಗ್ ದಟ್ ಐ ವಿಲ್ ಗೋ ಪ್ರಿಪೇರ್ಡ್. ಏನಿಲ್ಲ.
ಹೇಳಿದ್ನಲ್ಲ ಸರ್, ಈಗ ಕಂಟಿನ್ಯೂಸ್ ಆಗಿ ನೀವು 5 ಸಿನಿಮಾ 6 ಸಿನಿಮಾ ಒಂದೇ ದಿವ್ಸದಲ್ಲಿ ಮಾಡ್ಬೇಕಾರೆ ನಿಮ್ಗೆ ಏನಕ್ಕೆ ನಿಮ್ಗೆ ಗೊತ್ತಿದ್ದ ಕಾನ್ಸೆಪ್ಟ್, ವೆನ್ ಯು ನೋ ದ ಕಾನ್ಸೆಪ್ಟ್ ವೈ ವಿಲ್ ಯು ಥಿಂಕ್ ಅಬೌಟ್ ಎನಿಥಿಂಗ್. ನಿಮ್ಗೆ ಗೊತ್ತು, ಈಗ ನಾನು ಅರಸುಗೆ ಹೋಗ್ತಾ ಇದ್ದೀನಿ, ಬೆಳಗ್ಗೆ ಪೂಜಾರಿಗೆ ಹೋಗ್ತಾ ಇದ್ದೀನಿ ಶೂಟಿಂಗ್ಗೆ, ಸಾಯಂಕಾಲ ಅರಸುಗೆ ಹೋಗ್ತಾ ಇದ್ದೀನಿ. ಅರಸು ಕತೆ ಗೊತ್ತು, ಪೂಜಾರಿ ಕತೆ ಗೊತ್ತು. ಸೊ ನಾನು ಈ ಸೀನ್ ಮಾಡ್ತಾ ಇದ್ದೀನಿ ಪೂಜಾರಿಲಿ, ನಾನು ಪ್ಯಾಕಪ್ ಆಗಿ ಅಲ್ಲಿ ಹೋಗೋಷ್ಟರಲ್ಲಿ ನಾನು ಅರಸುಗೆ ರೆಡಿ ಆಗಿರ್ತೀನಿ. ಹಂಗೆ ಈಗ ಜಂಗ್ಲಿ ಮಾಡ್ತಾ ಇರ್ತೀನಿ, ಜಂಗ್ಲಿ ಕ್ಯಾರೆಕ್ಟರ್ ಗೊತ್ತು, ಜಂಗ್ಲಿ ಕ್ಯಾರೆಕ್ಟರ್ ಮುಗಿಸ್ಕೊಂಡು ನಾನು ಇದಕ್ಕೆ ಹೋಗ್ತೇನೆ, ಅದಕ್ಕೆ ಅಂಜಾದೆ ಕ್ಯಾರೆಕ್ಟರ್ ಗೊತ್ತು. ಸೊ ಅಲ್ಲಿ ಹೋಗಿ ಕಾಸ್ಟ್ಯೂಮ್ ಹಾಕೊಂಡು ತೆಗ್ಸಿ ನಾನು ಆ ಕ್ಯಾರೆಕ್ಟರ್ಗೆ ಬಂದ್ಬಿಟ್ಟಿರ್ತೀನಿ ಆಲ್ರೆಡಿ. ಅದು ಕಟ್ ಮಾಡೋದು ನೆಕ್ಸ್ಟ್ ಇದಕ್ಕೆ ಬರ್ತೀನಿ, ರಾಜಿಗೆ ಬರ್ತೀನಿ, ಅಲ್ಲಿದ್ದು ಗೊತ್ತು ನನಗೆ ಏನಂತ. ಸೊ ಈ ಟ್ರಾವೆಲಿಂಗ್ ಪೀರಿಯಡಲ್ಲಿ ಎಲ್ಲ ಮುಗಿದೋಗಿರುತ್ತೆ ನನಗೆ. ಇವತ್ತರೆಗೂ ಆ ಥರ ಕಾಂಪ್ಲಿಕೇಟೆಡ್ ಸಿನಿಮಾದಲ್ಲಿ ಏನೂ ಆಗಿಲ್ಲ. ನಿಮ್ಮ ತಂದೆಯವರಿಗೆ ಸಿನಿಮಾ ಬರೋದು ಇಷ್ಟ ಇರಲ್ಲ ಅಂತ ನೀವು ಹೇಳಿದ್ರಿ. ನಿಮಗೆ ಬಂದ ಮೇಲೆ ಏನು ಅನಿಸಿದೆ? ಈಗ ಲಾಸ್ಟ್ 24 ವರ್ಷದಲ್ಲಿ ತೃಪ್ತಿ ಅನಿಸ್ತಿದೆಯಾ ಲೈಫಲ್ಲಿ? ಕಲಾವಿದನಿಗೆ ಯಾವುದು ತೃಪ್ತಿ ಅನಿಸೋದಿಲ್ಲ ಸರ್, ಒಂದು. ಎರಡನೇದು, ನನ್ನ ಜೀವನ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಅಂದಾಗ ನಾನು ಕಲ್ತಿದ್ದಂದ್ರೆ ಒಂದು, ಯು ಹ್ಯಾವ್ ಟು ಬಿ ವೆರಿ ಪೇಷನ್ಸ್ ಆಗಿರಬೇಕು. ಅಂದರೆ ತಾಳ್ಮೆ ತುಂಬ ಕಲಿಸುತ್ತೆ, ಹೈ ಲೆವೆಲ್ ಇರಬೇಕು. ಅಂದರೆ ನಿಮಗೆ ಆಗಲಿಲ್ಲ ಇದು ಫ್ರಸ್ಟ್ರೇಷನ್ಗೆ ಹೋಗೋದು, ನಂಗೆ ಬೇಕಾಗಿರೋ ಕತೆ ಸಿಗ್ತಾ ಇಲ್ಲ, ನಂಗೆ ಬೇಕಾಗಿರೋ ಡೈರೆಕ್ಟರ್ ಸಿಗ್ತಾ ಇಲ್ಲ, ನೋ ಫ್ರಸ್ಟ್ರೇಷನ್ಸ್. ಇಲ್ಲಿ ಫ್ರಸ್ಟ್ರೇಷನ್ಸ್ ಎಲ್ಲ ವರ್ಕೌಟ್ ಆಗಲ್ಲ ಸರ್. ಯು ಹ್ಯಾವ್ ಟು ಬಿ ಪೇಷನ್ಸ್. 10 ವರ್ಷಕ್ಕೆ ಮತ್ತೆ ಇನ್ನೊಂದು ಜೋಗಿ ಬರ್ಬೋದು ಸರ್, ಗೊತ್ತಿಲ್ಲ. ಹೌದು, ಮತ್ತೆ ಅದೇ ಟೀಮ್ ಮತ್ತೆ ಇನ್ನೊಂದು ಹೊಡಿಬೋದು, ಗೊತ್ತಿಲ್ಲ. ಏನಂದರೆ ಪೇಷನ್ಸ್ ಇರಬೇಕು. ಈಗ ಫಾರ್ ಇನ್ಸ್ಟೆನ್ಸ್ ಮ್ಯಾಕ್ಸ್ ಬಂದು 3 ವರ್ಷ ಆಗೋಗಿ, 3 ವರ್ಷ ಇಂದ ಸುದೀಪ್ ಅವ್ರ ಸಿನಿಮಾನೇ ಬಂದಿರಲಿಲ್ಲ. ಬಟ್ ಬಂದ ತಕ್ಷಣ ಟರ್ನ್ಡ್ ಔಟ್ ಟು ಸಮಥಿಂಗ್ ಎಲ್ಸ್, ನ್ಯೂ ವೇ ಆಫ್ ಡೂಯಿಂಗ್ ಅ ಮೂವಿ. ಅಂದರೆ ಆ ಕಾನ್ಸೆಪ್ಟೇ ಇರಲಿಲ್ಲ ಆ ಥರ. ಒನ್ ನೈಟಲ್ಲಿ ಆಗೋಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಅಂದರೆ ತುಂಬ ಮಾಡಿದ್ದೀವಿ ನಾವು ಬೇರೆ ಥರ, 24 ಗಂಟೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಆಮೇಲೆ ಒಂದು ರಾತ್ರಿ ನಡೆಯೋ ಕತೆಗಳೆಲ್ಲ ಮಾಡಿದ್ವಿ ಕನ್ನಡದಲ್ಲಿ. ಒಂದು ಪೊಲೀಸ್ ಆಗಿ ಇನ್ನೂ ತಗೊಂಡಿಲ್ಲ, ಡ್ಯೂಟಿಗೆ ಆರ್ಡರ್ ತಗೊಂಡಿಲ್ಲ. ಆ ಕಾನ್ಸೆಪ್ಟ್ ಎಷ್ಟು ಅದು ಡಿಫ್ರೆಂಟ್ ಆಗಿದೆ. ಬಟ್ ಫಾರ್ 3 years he was very patient. He had patience. So ಹಂಗೆ ಕಲಾವಿದರು ಹ್ಯಾವ್ ಟು ಬಿ ವೆರಿ ಚೂಸಿ ಆ್ಯಂಡ್ ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಯು ವಿಲ್ ಗೆಟ್ ಇಟ್. ಅದು ಇಟ್ ವಿಲ್ ಬಿಕಮ್ ಇನ್ ನೆಕ್ಸ್ಟ್ ಲೆವೆಲ್. ನೀವು ಇಫ್ ಯು ಲೂಸ್ ಯುವರ್ ಪೇಷನ್ಸ್ ದೆನ್ ಯು ಲಾಸ್ಟ್. ಚಾಲೆಂಜಸ್ ಲೈಫಲ್ಲಿ ನೀವು ಫೇಸ್ ಮಾಡಿರೋದು, ಸಿನಿಮಾಗೆ ಬಂದಿದ್ದರಿಂದಾಗಿ ನೀವು ಫೇಸ್ ಮಾಡಬೇಕಾಗಿ ಬಂದಂತಹ ಚಾಲೆಂಜಸ್ಗಳು? ಈಗ ಚಾಲೆಂಜಸ್ ಯಾಕಂದರೆ ಭಾಳಷ್ಟು ಇರುತ್ತೆ. ಈಗ ರೆಗ್ಯುಲರ್ ರೊಟೀನ್ ಇನ್ಕಮ್, ರೊಟೀನ್ ಲೈಫ್ ಮಾಡೋದು. ಅಯ್ಯೋ ನೀವು ಅದು ದೊಡ್ಡ ಮಿಸ್ಟೇಕ್ ಅಲ್ಲ. ಕಲಾವಿದರಿಗೆ ರೊಟೀನ್ ಇನ್ಕಮ್ ಅನ್ನೋದನ್ನೇ ದಯವಿಟ್ಟು ಅದನ್ನು ತೆಗೆದುಬಿಡಿ ಸೈಡಿಗೆ. ಅದೇ ಸರ್, ಏನಾಗುತ್ತೆ ನಮಗೆ ಎವ್ರಿ ಡೇ ಚಾಲೆಂಜ್ ಆಗುತ್ತೆ ಅದು. ಬಟ್ ಏನು ಮಾಡ್ತೀವಿ ಅಂದರೆ, ಒಂದು ವೇಯಲ್ಲಿ ಹೇಳ್ಬೇಕು ಅಂದರೆ, ಈಗ ಒಂದು ಸಿನಿಮಾ ಮಾಡ್ತೀವಿ ಅಂದರೆ, ಹಳೆ ಕಾಲದಲ್ಲಿ ನಿಮಗೆ ಖಜಾನಲ್ಲಿ ಕೂಡಿಡ್ತಾರೆ ಗೊತ್ತಾ, ಅಕ್ಕಿ ರಾಗಿ ಗೋಧಿ ಬೇಳೆ ಆ ಥರ. ನಮ್ಮ ಸೇಫ್ಟಿಗೆ ನಾವು ಕೂಡಿಟ್ಕೋಬೇಕಾಗತ್ತೆ. ಕೂಡಿಟ್ಕೊಂಡು ಅದನ್ನು ಹಿಡಿತ ಮಿಡಿತದಲ್ಲಿ ಬಳಸ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಮಿಸಸ್ ಸಪೋರ್ಟ್ ಹೇಗಿದೆ? ಏನು ಹೇಳ್ತಾರೆ ಅದನ್ನು ನೀವು ಅವಳ ಹತ್ರ ಕೇಳಿದ್ರೆ ಚೆನ್ನಾಗಿರುತ್ತೆ, ನನ್ನ ಹತ್ರ ಕೇಳಿದ್ರೆ ನೀವು ಆ್ಯಕ್ಚುಲಿ ಶಿ ಈಸ್ ವಾಟ್ ಯು ಕಾಲ್ ಬೆಟರ್ ಆಫ್ ಅಂತ. ಶಿ ಈಸ್ ಫುಲ್ ಆಫ್ ಮೈಂಡ್. ಶಿ ಈಸ್ supporting in every way of we both have that unconditional love. Yes, we are matured enough and have gone through 24 years of marriage. ಹೇಳೋದಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್, ಸಣ್ಣ ಪುಟ್ಟ ಅದು ಹೇಳೋದಲ್ಲ, ಉಪ್ಪು ಖಾರ ಕಾಲ ಇದ್ದೇ ಇರುತ್ತೆ. ಆ್ಯಂಡ್ ಆ್ಯಸ್ ಏಜ್ ಗೋಸ್ ಆನ್ ಸರ್, ಆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಎಲ್ಲರಿಗೂ ಆಗೇ ಆಗುತ್ತೆ. ಈಗಿರೋ ಕ್ಷಣ ಮೂಡು ನೆಕ್ಸ್ಟ್ ಮೂಡಲ್ಲಿ ಇರೋಲ್ಲ, ಎಲ್ಲರಿಗೂ ಆಗುತ್ತೆ ಸರ್ ಅಲ್ವಾ? ಎಲ್ಲರಿಗೂ ಆಗುತ್ತೆ. ಒಂದೇ ಎನರ್ಜಿನ ಥ್ರೂಔಟ್ ಮೇಂಟೈನ್ ಮಾಡೋಕ್ಕಾಗಲ್ಲ, ನಿಜ. ಬಟ್ ಶಿ ಅಂಡರ್ಸ್ಟ್ಯಾಂಡ್ಸ್ ಆಲ್ ದೋಸ್ ಥಿಂಗ್ಸ್. ಶಿ ಆಲ್ವೇಸ್ ದೇರ್, ಶಿ ಆಲ್ವೇಸ್ ಸ್ಟುಡ್ ಫಾರ್ ಮೀ. ಅದು ಮೇನ್ ಸರ್. ಮನೆಯಲ್ಲಿ ನೀವು ಸ್ಟ್ರಾಂಗ್ ಆಗಿ ಇದ್ಬಿಟ್ರೆ, ಮನೆಯವ್ರ ಜೊತೆ, ಮನೆಯವರು ನಿಮ್ಮ ಜೊತೆಯಲ್ಲಿ, ನೀವು ಮನೆಯವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿದ್ಬಿಟ್ರೆ
ಹೊರಗಡೆ ಎಂಥ 100 ಆನೆ ಬಂದರೂ ಹೊಡೆದಾಕ್ಬೋದು ಬನ್ನಿ ಸರ್. ಇನ್ನೂ ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.